ಹೇ ಹಾಲ್, ಎಲ್ಲರೂ ಹೇಗಿದ್ದೀರಾ? ನಾನು ಮಾತ್ರ ಸೂಪರ್ ಆಗಿದ್ದಾನೆ. ಆ್ಯಂಡ್ ಇದು ಬಂದು ನಾನು ನಮ್ಮ ಅಕ್ಕ ನನ್ನ ತಂಗಿ ಮೂವರು ಊರು ಹೋಗಿದ್ರು. ಆವಾಗ ಒಂದು ಹೇಗಿತ್ತು ನಮ್ಮ ಸಿಚುವೇಶನ್ನು ಹೇಗೆ ಅಂತ ಇದರಲ್ಲಿ ತೋರಿಸ್ತಾನೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬರು ಥ್ಯಾಂಕ್ ಯು ಸೋ ಮಚ್. ಈ ದಿನ ನಾವು ನ್ಯೂಲಿ ಮ್ಯಾರಿಡ್ ಕಪಲ್ಸ್ಗೆ 2 ಕಪಲ್ಸ್ಗೆ ಡಿನ್ನರ್ ಊಟನ ಇಟ್ಕೊಂಡಿದ್ವಿ. ಇದು ನಮ್ಮ ಕಡೆ ಆಲ್ಮೋಸ್ಟ್ ಇಡ್ತಾರೆ. ನಾನ್ ವೆಜ್ ಡಿಶಸ್ನ ಕುಕ್ ಮಾಡ್ತಾರೆ ಅವ್ರಿಗೋಸ್ಕರ. ಆ್ಯಂಡ್ ಈ ಫ್ಲವರ್ಸ್ ಬಂದುಬಿಟ್ಟು ನಮ್ಮ ತೋಟದ್ದು ಇನ್ನೇನು ಲಾಸ್ಟ್ ಎಂಡಿಂಗಲ್ಲಿ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಕ್ಕದಾಗಿದೆ ಅದು ಹೂವು. ಹೇಗಿದೆ ನೋಡಿ ಮಾರ್ನಿಂಗ್ ವೈಬ್ಸ್ ನಮ್ಮ ಮನೆಯಲ್ಲಿ. ಈ ಥರ ಓನ್ಲಿ ನಾವು 3 ಮೆಂಬರ್ಸ್ ವಿತ್ ಫಾದರ್ ಆ್ಯಂಡ್ ಮದರ್. ಇದು ತುಂಬ ದಿನಗಳೇ ಆಗಿತ್ತು ಅಂದ್ಕೊತೀನಿ, ಆಲ್ಮೋಸ್ಟ್ ಮಂತ್ಸ್ ಆಗಿತ್ತು. ಅಮ್ಮ ಮನೆಗೆ ಹೋದ್ಮೇಲೆ ಅಂತೂ ಮಾರ್ನಿಂಗ್ ಟೀ ಬೇಕೇ ಬೇಕು, ಬೇಗ ಎದ್ದು ಕೆಲಸ ಮಾಡಬೇಕು ಅಂದರೆ. ಸಿ ಹಿಯರ್ ಈಸ್ ಅವರ್ ಟೀ. ನಮ್ಮ ಅಕ್ಕಗೆ ಅಂತೂ ಟೀ ಬಿಸಿಯಾಗಿರಬೇಕು. ನಾನು ಈ ವಿಡಿಯೋ ಎಲ್ಲ ಮಾಡ್ಕೊಂಡು ಕೊಡೋಷ್ಟೊತ್ತಿಗೆ ಅದು ತಣ್ಣಗಾಗಿದೆ ಅಂತ ಮತ್ತೆ ಬಿಸಿ ಮಾಡಿಕೊಂಡು ಕೊಡಿದ್ರು ಅವರು. ಅಕ್ಕನೂ ಅಮ್ಮ ಇಲ್ಲಿ ಸಾಂಬಾರ್ಗಂತ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಾಂಬಾರಿಗೆ ಮಸಾಲ ನೋಡಿ ಎಷ್ಟೆಲ್ಲ ರುಬ್ಬಿಟ್ಟಿದ್ದಾರೆ. ನಾನಂತೂ ಈ ರೇಂಜ್ ಸಾಂಬಾರಂತೂ ಯಾವತ್ತೂ ಮಾಡಿಲ್ಲ. ಅಂದರೆ ಇಷ್ಟು ಕ್ವಾಂಟಿಟಿಯಲ್ಲಿ ಸಾಂಬಾರು ನಾನು ಮಾಡಿಲ್ಲ. ಮಾಡಿದ್ರೆ ಮಿನಿಮಮ್ ಒಂದು 10 ಮೆಂಬರ್ಸ್ ಅಷ್ಟೇ. ವೆಜ್ ಅವ್ರಿಗೆ ಆದರೆ ಮಾಡಿದ್ದೀನಿ, ಆಲ್ಮೋಸ್ಟ್ ಒಂದು 25 ಮೆಂಬರ್ಸ್ 30 ಮೆಂಬರ್ಸ್ವರೆಗೂ ಮಾಡಿದ್ದೀನಿ. ಕೊನೆಗೆ ಸಾಂಬಾರು ಅದು ಚಿಕ್ಕ ಗ್ಯಾಸ್ ಸ್ಟವ್ ಮೇಲೆ ಆಗಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ಸ್ಟವ್ ಮೇಲೆಗೆ ಶಿಫ್ಟ್ ಮಾಡಿಕೊಂಡು ಪ್ರಿಪೇರ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಆ ಕಡೆ ನಾನು ವೆಜಿಟೇಬಲ್ಸ್ನ ಚಾಪ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಕಾಂಬಿನೇಷನ್ ಬಂದುಬಿಟ್ಟು ಇಡ್ಲಿ ವಿತ್ ಮಟನ್ ಸಾಂಬಾರ್ ಸೂಪರ್ ಆಗಿತ್ತು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಕಾಂಬಿನೇಷನ್ ಇದೆಯಾ? ಮಟನ್ ಸಾರು ಜೊತೆನೇ ಇಲ್ಲ ಚಿಕನ್ ಸಾರು ಜೊತೆನೇ ಇಡ್ಲಿ ವಿತ್? ತಿಳಿಸ್ಕೊಡಿ ನನಗೆ ಕಾಮೆಂಟ್ಸಲ್ಲಿ. ನಾನ್ ವೆಜ್ ರೆಸ್ಪಾನ್ಸಿಬಿಲಿಟಿ ನನ್ನ ತಂಗಿದು ನಮ್ಮ ಅಕ್ಕಂದು ಆಗಿತ್ತು. ವೆಜ್ ರೆಸ್ಪಾನ್ಸಿಬಿಲಿಟಿ ನಂದಾಗಿತ್ತು. ಆ್ಯಂಡ್ ಇಲ್ಲಿ ನೋಡಿ ಲೀಟರ್ ಹೆಲ್ಪರ್ ಏನು ಮಾಡ್ತಾ ಇದ್ದಾರೆ ಅಂತ. ಹೊಸ ಪೀಲರ್ ತಂದಿದ್ರು, ಸೊ ಅದ್ರ ಜೊತೆ ಪೀಲ್ ಮಾಡ್ತಾ ಇದ್ದಾಳೆ. ಸಮಥಿಂಗ್ ಡಿಸೈನ್ಸ್ ಎಲ್ಲ ಇತ್ತು ಅದ್ರ ಜೊತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಆ ಪಾತ್ರೆ ಸಾಕಾಗಲ್ಲ ಅಂತ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸಾಂಬಾರು ರೆಡಿ ಆಗೋ ಅಷ್ಟರಲ್ಲಿ ತರಕಾರಿ ಎಲ್ಲ ಹಚ್ಕೊಂಬಿಟ್ಟೆ ನಾನು ವೆಜ್ಗೆ. ಆ್ಯಂಡ್ ನನ್ನ ತಂಗಿ ಫ್ರೈ ಮಾಡ್ತಾಯಿದ್ಲು, ಸೊ ಫ್ರೈಗೂ ನನ್ನ ತಂಗಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು. ಆ್ಯಂಡ್ ಎಲ್ಲಿ ಚೆಕ್ ಮಾಡಿ ನಮ್ಮ ಮಮ್ಮಿದು ಇಡ್ಲಿ ಕುಕ್ಕರ್ ಹೇಗೆ ಕೂಗ್ತಾ ಇದೆ ಅಂತ. ಡೈರೆಕ್ಟಾಗಂತೂ ಗೊತ್ತಿಲ್ಲ, ವೀಡಿಯೋ ಕೇಳ್ತಾ ಇದೆ ಕಿವಿ ಅಂತ ಇದೆ. ಒಂಥರ ಇರಿಟೇಟಿಂಗ್ ಅನಿಸ್ತಾ ಇತ್ತು. ಸಾರಿ ಇಫ್ ಇಟ್ ಈಸ್ ಇರಿಟೇಟಿಂಗ್. ನೆಕ್ಸ್ಟ್ ಬಂದು ನನ್ನ ತಂಗಿ ಇಲ್ಲಿ ಫ್ರೈಗೋಸ್ಕರ ಏನೆಲ್ಲ ರೆಡಿ ಮಾಡಿದ್ದಾಳೆ ಅಂತ. ಇದು ಬಂದು ನಾನು ವೆಜ್ಜಸ್ ಕಟ್ ಮಾಡ್ಕೊಳೋದು ವೆಜ್ ಪಲಾವ್ಗೆ ವಿತ್ ಪನ್ನೀರ್. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಬಿರಿಯಾನಿ ರೆಡಿ ಆಗ್ತಾಯಿದೆ. ಇದು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಆದಮೇಲೆ ಸೀನು ಬಿರಿಯಾನಿ ರೆಡಿ ಆಗ್ತಾಯಿದೆ. ಬಿರಿಯಾನಿ ರೆಸಿಪಿನ ನಾನು ಫ್ಯೂಚರಲ್ಲಿ ಪೋಸ್ಟ್ ಮಾಡ್ತೇನೆ. ಆ್ಯಕ್ಚುಲಿ ಫುಲ್ ಬಿರಿಯಾನಿ ರೆಸಿಪಿನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೇನೆ, ಸೊ ಅದನ್ನು ಫ್ಯೂಚರಲ್ಲಿ ಪೋಸ್ಟ್ ಮಾಡ್ತಾನೆ. ಆ್ಯಂಡ್ ಇಲ್ಲಿ ನೋಡಿ ಮತ್ತೆ ಎಗ್ನ ಹೇಗೆ ಕಟ್ ಮಾಡ್ತಾ ಇದ್ದಾರೆ ಅದೇನೋ ಮತ್ತು ನಮ್ಮ ಅಕ್ಕ ಮಗ ನೋಡಿ ಎಷ್ಟು ಕ್ಲೀನಾಗಿ ಕಟ್ ಆಗಿದೆಯಲ್ಲ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರಿಗೋಸ್ಕರ ಇದು. ಒಬ್ಬರು ಟೈಟಾಗಿ ದಾರಾನ ಇಟ್ಕೋಬೇಕಿದೆ, ಇಲ್ಲಾಂದರೆ ನೀವೇ ಮಾಡ್ಬೋದು, ಹೆಲ್ಪ್ ಬೇಕು ಅಂದ್ರೂ ತಗೋಬೋದು. ಆ್ಯಂಡ್ ಇದು ನೋಡಿ ಏನು ಕ್ರಿಯೇಟಿವಿಟಿ ಮಾಡಿದ್ದಾರೆ ಎಗ್ ಶೆಲ್ಲಲ್ಲಿ. ಆ್ಯಂಡ್ ಇಲ್ಲಿ ತಂಗಿ ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ. ಚಿಕನ್ ಫ್ರೈ ಅಂದರೆ ಇಟ್ಸ್ ಕರಿಬೇವಿನ ಚಿಕನ್ ಫ್ರೈ. ಇದು ಅಂತೂ ಸೂಪರಾಗೇ ಇತ್ತು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ರೆಸಿಪಿನ ಅಪ್ಡೇಟ್ ಮಾಡ್ತೇನೆ ನಾನು. ಆ್ಯಂಡ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಆನಿಯನ್ಸ್ ಹಾಕಿದ್ದಾಳೆ ಅಷ್ಟೇ. ಆ್ಯಂಡ್ ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ತಿದ್ದಾಳೆ ಬೇಯಿಸೋಕ್ಕೆ. ಆ್ಯಂಡ್ ಇಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಇದು ಪೌಡ್ರ್ ಮಾಡ್ಕೊಂಡಿದ್ದಾರೆ, ಏನೇನು ಮಿಕ್ಸ್ ಮಾಡಿ ಪೌಡ್ರ್ ಮಾಡಿದ್ರೆ ಗೊತ್ತಿಲ್ಲ ನನಗೆ. ನಾನು ನೆಕ್ಸ್ಟ್ ಯಾವಾಗಾದರೂ ತಿಳ್ಕೊಂಡು ಹೇಳ್ತೇನೆ. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇದೆ. ಆ್ಯಂಡ್ ಇದೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದಾಳೆ. ನೆಕ್ಸ್ಟ್ ನಾನಿಲ್ಲಿ ಪನ್ನೀರ್ ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ. ಬಿರಿಯಾನಿ ರೆಡಿ ಆಯಿತು. ಅದಾದಮೇಲೆ ನೆಕ್ಸ್ಟ್ ಕಬಾಬ್ಗೋಸ್ಕರ ರೆಡಿ ಮಾಡ್ಕೊತಾ ಇದ್ದಾವೆ. ಇದನ್ನು ಆಲ್ಮೋಸ್ಟ್ ರೆಡಿ ಆಗಿದೆ. ಇನ್ನು ಎಲ್ಲ ಅಡುಗೆಗಳು ಕಂಪ್ಲೀಟ್ ಆಯಿತು. ರಸಮ್ ಅಮ್ಮ ಮಾಡಿಟ್ಟಿದ್ರು ಬೆಳಗ್ಗೆನೇ. ಆ್ಯಂಡ್ ತಿಂದಾದಮೇಲೆ ಜ್ಯೂಸ್ ಬೇಕಲ್ಲ ಜೀರ್ಣ ಮಾಡೋಕ್ಕೆ, ಅದಕ್ಕೋಸ್ಕರ ಜ್ಯೂಸು ರೆಡಿ ಆಯಿತು. ಇದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂದರೆ ನನಗಂತೂ ಲವ್ ಆಗೋಯಿತು. ಇಟ್ ಮೇಡ್ ಮೈ ಡೇ. ಈ ನಾನ್ ವೆಜ್ ತಿನ್ನೋದಕ್ಕಿಂತನೂ ಅದೇ ನೋಡಿದ್ದೆ ತುಂಬ ಖುಷಿ ಆಯಿತು ನನಗೆ.
ಆ್ಯಂಡ್ ಇಲ್ಲಿ ನನ್ನ ಪ್ಲೇಟ್ ರೆಡಿ ಆಗ್ತಾ ಇದೆ. ನೋಡಿ ಎಷ್ಟು ಕಲರ್ಫುಲ್ ಆಗಿತ್ತು ನನ್ನ ಪ್ಲೇಟು ಅಂತ. ಆ್ಯಂಡ್ ವಿತೌಟ್ ರಸ ಯಾವುದು ಕಂಪ್ಲೀಟ್ ಆಗಲ್ಲ. ಫೈನಲ್ ಟಚ್ ಜೀರಿಗೆ ಮೆಣಸು ರಸ. ದಟ್ಸ್ ಇಟ್ ಫಾರ್ ದ ವಿಡಿಯೋ. ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೆ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.